ತಾಡಾಸನ ಅಥವಾ ಪರ್ವತ ಭಂಗಿ ಇದು ಒಂದು ಮೂಲಭೂತ ಯೋಗ ಭಂಗಿಯಾಗಿದ್ದು ಇದು ಸಮತೋಲನವನ್ನು ಸುಧಾರಿಸುತ್ತದೆ, ದೇಹದ ಭಂಗಿಯನ್ನು ಸರಿಪಡಿಸುತ್ತದೆ ಮತ್ತು ಕಾಲುಗಳು, ಬೆನ್ನಿನ ಕೆಳಭಾಗ, ಸೊಂಟವನ್ನು ಸುಧಾರಿಸುತ್ತದೆ. ಈ ಆಸನವು ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ, ಆತಂಕ, ಖಿನ್ನತೆಯನ್ನು ಕಡಿಮೆ ಮಾಡಿ ದೇಹದ ಕೋರ್ ಸ್ನಾಯುಗಳನ್ನು ಟೋನ್ ಮಾಡುತ್ತದೆ. ಇದರಿಂದ ಸಕ್ರಿಯವಾಗುವ ಚಕ್ರ ಮೂಲಾಧಾರ ಚಕ್ರ. ತಾಡಾಸನ ಮಾಡುವುದು ಹೇಗೆ? ತಾಡಾಸನವನ್ನು ಮಾಡುವ ವಿಧಾನ: ಮೊದಲಿಗೆ ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ನಂತರ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಬದಿಗಳಲ್ಲಿ ಎರಡೂ ಕೈಗಳನ್ನು ಮೇಲೆ ತರುವುದು. ನಂತರ ಉಸಿರನ್ನು ಬಿಡುತ್ತಾ ನಿಮ್ಮ ತಲೆಯ ಮೇಲೆ ಎರಡೂ ಕೈಗಳನ್ನು ಜೋಡಿಸುವುದು. ನಂತರ ಮೇಲ್ಮುಖವಾಗಿ ಹಸ್ತಗಳನ್ನು ತಿರುಗಿಸುತ್ತಾ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲೆ ಎತ್ತುವುದು ಹಾಗೂ ಪಾದಗಳ ಸಹಾಯದಿಂದ ಹಿಮ್ಮಡಿಗಳನ್ನು ಮೇಲೆ ಎತ್ತುವುದು. ತಾಡಾಸನ ಮಾಡುವಾಗ ಮಾಡಬಾರದ ತಪ್ಪುಗಳು: ನಿರ್ಲಕ್ಷ್ಯವಾಗಿ ನಿಲ್ಲುವುದು, ಕಾಲುಗಳು ಮತ್ತು ತೋಳುಗಳನ್ನು ಚಾಚದಿರುವುದು, ಉಸಿರಾಟದ ಮೇಲೆ ಗಮನವನ್ನು ಕೊಡದೇ ಇರುವುದು ಮತ್ತು ಸ್ಥಿತಿಯಲ್ಲಿ ಆರಾಮದಾಯಕತ್ವವನ್ನು ಕಾಪಾಡಿಕೊಳ್ಳದಿರುವುದು, ಎರಡೂ ಕಾಲುಗಳ ಮೇಲೆ ಸರಿಯಾಗಿ ತೂಕವನ್ನು ಹಾಕದಿರುವುದು. ತಾಡಾಸನದಿಂದ ಆಗುವಂತಹ ಪ್ರಯೋಜನಗಳು: ದೇಹದ ಸಮತೋಲನ, ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ, ಮಾನಸಿಕ ಆರೋಗ್ಯ, ಕೋರ್ ಸ್ನಾಯುಗಳನ್ನು ಬಲಪಡಿಸುತ್ತದೆ, ಶ್ವಾಸಕೋಶದ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಮುನ್ನೆಚ್ಚರಿಕೆ ಕ್ರಮಗಳು: ಕಡಿಮೆ ರಕ್ತದೊತ್ತಡ, ಗರ್ಭಾವಸ್ಥೆ ಯಲ್ಲಿನ ಸ್ತ್ರೀಯರು ಈ ಆಸನವನ್ನು ಮಾಡಬಾರದು. ತಲೆನೋವು, ತಲೆ ತಿರುಗುವಿಕೆ, ಬೆನ್ನು ಮೂಳೆಯ ಗಾಯಗಳು ಇದ್ದಂಥವರು ಈ ಆಸನವನ್ನು ಮಾಡುವುದನ್ನು ವೈದ್ಯರ ಸಲಹೆಯೊಂದಿಗೆ ಮಾಡಬೇಕು. ಮತ್ತು ಸ್ಥಿತಿಗೆ ಮರಳಿ